ಇಬ್ರಾಯರಿಗೆ ಬರೆದ ಪತ್ರಿಕೆ 9:7-8. ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನ ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಅಂದರೆ ಅಲ್ಲಿವರೆಗೂ ಸಮೇತ ಮನುಷ್ಯನಿಗೆ ಪರಲೋಕಕ್ಕೆ ಪ್ರವೇಶಿಸಲಿಕ್ಕೆ ಅವಕಾಶವಿರಲಿಲ್ಲ. ಒಂದು ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ದೆ ವಾಸ್ ನೋ ಎಂಟ್ರಿ ಬೋರ್ಡ್. ಆದರೆ ನಿತ್ಯ ಜೀವವುಳ್ಳ ಇಲ್ಲ ನಿತ್ಯ ಶಕ್ತಿ ಉಳ್ಳ ಏಸಪ್ಪ ರಕ್ತ ಏನು ಮಾಡುತ್ತೆ ಅಂತಂದರೆ, ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿದನು. ಈಗ ಏಸಪ್ಪ ಪರಲೋಕದಲ್ಲಿ ಪ್ರವೇಶಿಸಿದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಆತ ಪರಲೋಕದಲ್ಲಿ ಪ್ರವೇಶಿಸಿದ ಮೇಲೆ ಒಂದು ಭಿನ್ನವನ್ನು ಮಾಡ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ನಾನು ಎಲ್ಲಿದ್ದೀನೋ, ನಾನು ಯಾರಿಗೋಸ್ಕರ ಪ್ರಾತಿನಿಧ್ಯವನ್ನು ವಹಿಸ್ತಾ ಇದ್ದೇನಲ್ಲ, ಅವರೂ ಸಮೇತ ನನ್ನ ಜೊತೆ ಇಲ್ಲಿ ಇರಬೇಕು ಅಂತೇಳಿ, ಅಂದರೆ ಪರಲೋಕದಲ್ಲಿ ಇರಬೇಕು ಅಂತೇಳಿ ಆತ ಭಿನ್ನವ ಮಾಡ್ತಾ ಇದ್ದಾನೆ. ಅಂದರೆ ಆದಾಮನ ಸಂತಾನ ಸಮೇತ ನನ್ನ ಜೊತೆ ಪರಲೋಕದಲ್ಲಿ ಇರಬೇಕಂತೇಳಿ ಆತ ಭಿನ್ನವಿಸ್ತಾ ಇದ್ದಾನೆ. ಆ ಭಿನ್ನವು ಅಂಗೀಕರಿಸಲ್ಪಟ್ಟಿದೆ. ಹೇಗಂತಂದರೆ, ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11-12. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರೀಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಏಸಪ್ಪನ ರಕ್ತದ ಕಾರಣದಿಂದ ನಾವೀಗ ಪರಲೋಕ ಪ್ರವೇಶಿಸಲಿಕ್ಕೆ ನಮಗೆ ಅವಕಾಶವಿದೆ.